ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರೀತಮ್ ಅಂತ. ನಾನು ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು. ನೋಡಿ, ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ತುಂಬ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ. ಆಗುತ್ತೋ ಆಗಲ್ವೋ, ಯಾವ್ದು ಸರಿ ಎಲ್ಲ ಅಂತ. ಒಂದು ಸಿಂಪಲ್ ವಿಷಯ ಅರ್ಥ ಮಾಡ್ಕೊಳ್ಳಿ. ಡಯಾಬಿಟಿಸ್ ರಿವರ್ಸಲ್ ಅನ್ನೋದು ಹೊಸ ಕಾನ್ಸೆಪ್ಟ್. 2016ರಿಂದ WHO ಫಸ್ಟ್ ಟೈಮ್ ಇದನ್ನು ಮೆನ್ಷನ್ ಮಾಡ್ತು, ಡಯಾಬಿಟಿಸ್ ರಿವರ್ಸಲ್ ಆಗುತ್ತೆ ಅಂತ. ಈಗ ತುಂಬ ಜನ ಡಯಾಬಿಟಿಸ್ ರಿವರ್ಸಲ್ ಆಗಲ್ಲ ಅಂತ ಹೇಳೋದನ್ನು ನೀವು ಕೇಳಿರ್ಬೋದು. ಡಾಕ್ಟರ್ಸೇ ಕೆಲವರು ಹೇಳ್ತಾರೆ. ಕಾರಣ ಏನಂದರೆ, ಅವರೆಲ್ಲ ಓದಬೇಕಾದ್ರೆ ಡಯಾಬಿಟಿಸ್ ರಿವರ್ಸಲ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಸೊ ಹಾಗಾಗಿಬಿಟ್ಟು ಅವ್ರು ಆ ಥರ ಹೇಳ್ತಾರೆ. ಬಟ್ ವಿಜ್ಞಾನ ಯಾವತ್ತೂ ನಿಂತು ನೀರಲ್ಲ, ಹರಿತಾನೇ ಇರುತ್ತೆ. ಇವತ್ತು ನಿಜ ಆಗಿದ್ದು ನಾಳೆ ಸುಳ್ಳಾಗುತ್ತೆ. ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೀನೋ ಇವತ್ತಿನ ಸತ್ಯ ಮಾತ್ರ ಅದು. ನಾಳೆ ಇದು ಕೂಡ ಚೇಂಜ್ ಆಗುತ್ತೆ. ಸೊ WHO ಒಂದು ಡೆಫಿನೇಷನ್ ಕೊಟ್ಟಿದೆ. ಆರೋಗ್ಯ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಯಾವಾಗ ಸರಿ ಇರ್ತೀವೋ ಅದು ಸಂಪೂರ್ಣ ಆರೋಗ್ಯ. ಕೇವಲ ದೈಹಿಕವಾಗಿ ನಾವು ನಾರ್ಮಲ್ ಇದೆ, ನಮ್ಮ ಶುಗರ್ ನಾರ್ಮಲ್ ಇದೆ ಅಂದ ತಕ್ಷಣ ಅದು ಸಂಪೂರ್ಣ ಆರೋಗ್ಯ ಅಲ್ಲ. ಯಾಕಂದರೆ ಡಯಾಬಿಟಿಸ್ ಪೇಷಂಟ್ ಬರೀ ಕೇವಲ ಡಯಾಬಿಟಿಸ್ ಶುಗರ್ನ ನೋಡ್ತಾ ಇರ್ತಾರೆ, ತಮ್ಮ ಬ್ಲಡ್ ಶುಗರ್ನ. ಬೇರೆ ಏನೋ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಒಂದು ಸಿಂಪಲ್ ವಿಷಯ ಅರ್ಥ ಮಾಡ್ಕೊಳ್ಳಿ. ನಮಗೆ ಶುಗರ್ ಬರೋದು ಎರಡೇ ಕಾರಣದಲ್ಲಿ. ಒಂದು ಟೆನ್ಷನ್ನಲ್ಲಿ, ಒಂದು ಆಹಾರದಲ್ಲಿರೋ ಕಾರ್ಬೋಹೈಡ್ರೇಟ್ಸ್ ಅಂದರೆ ಶರ್ಕರ ಪಿಷ್ಟಗಳು. ಇವು ಎರಡರಲ್ಲೇ ನಮಗೆ ಶುಗರ್ ಬರುತ್ತೆ. ಸೊ ಟೆನ್ಷನಲ್ಲಿ ಏನಾಗುತ್ತೆ, ಅಡ್ರಿನಲಿನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಅದು ನಮ್ಮ ಶುಗರ್ನ ರೈಸ್ ಮಾಡುತ್ತೆ. ಅದು ಎಮರ್ಜೆನ್ಸಿ ಅಥವಾ ಯಾವುದೇ ಒಂದು ಒತ್ತಡದ ಸನ್ನಿವೇಶನಲ್ಲಿ ಬಿಡುಗಡೆ ಆಗೋ ಹಾರ್ಮೋನ್. ಅದು ಈ ಫೈಟ್ ಆರ್ ಫ್ಲೈಟ್ ಅಂತ ಹೇಳ್ತೀವಿ ಆ ಹಾರ್ಮೋನಿಗೆ. ಸೊ ಅಡ್ರಿನಲಿನ್ ಆಗುತ್ತೆ. ಸೊ ನೀವು ಸಪೋಸ್ ಟೆನ್ಷನನ್ನು ಕಡಿಮೆ ಮಾಡ್ಕೊಂಡ್ರಪ್ಪ ಅಥವಾ ಅದನ್ನು ನಿಲ್ಲಿಸ್ಕೊಂಡ್ರಿ ಯಾವುದೋ ರೀತಿ, ಓಕೆ. ಇನ್ನು ಉಳಿಯೋದೇನು, ಆಹಾರದಲ್ಲಿ ತರಕಾರಿಯಲ್ಲಿ ನಿಮಗೆ ಶುಗರ್ ಬರಲ್ಲ, ಎಕ್ಸೆಪ್ಟ್ ಆಲೂಗಡ್ಡೆ. ಬಟಾಣಿಯಲ್ಲಿ ಬರೋದು ಸ್ವಲ್ಪ ಮಟ್ಟಿಗೆ, ಕ್ಯಾರೆಟ್ ಮತ್ತು ಬೀಟ್ರೂಟಲ್ಲಿ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಬಟ್ ನಾವು ಅದೇನು ಅಷ್ಟು ಜಾಸ್ತಿ ತಿನ್ನಲ್ಲ. ಆಲೂಗಡ್ಡೆ ಅಥವಾ ಯಾವುದೇ ಗೆಡ್ಡೆ ಗೆಣಸುಗಳಿದೆಯಲ್ಲ ಅದರಲ್ಲಿ ನಮಗೆ ಶುಗರ್ ಬರುತ್ತೆ. ಸಕ್ಕರೆ, ಬೆಲ್ಲ, ಜೇನುತುಪ್ಪ ಇವೆಲ್ಲ ಸಿಹಿ ಇರುತ್ತೆ. ಇದು ಕಾರ್ಬೋಹೈಡ್ರೇಟ್ಸ್, ಸಿಂಪಲ್ ಕಾರ್ಬೋಹೈಡ್ರೇಟ್ಸ್, ಇದನ್ನು ಬಿಡ್ಬೋದು. ಸೊ ನಮಗೆ ಇವ್ಯಾವ ಸಮಸ್ಯೆ ಇಲ್ಲ. ಸಮಸ್ಯೆ ಆಗೋದಿಷ್ಟು ಡಯಾಬಿಟಿಸ್ ಪೇಷಂಟ್ಸಿಗೆ ಈ ಅಕ್ಕಿ, ರಾಗಿ, ಗೋಧಿ, ಜೋಳ ಇದು ನಮ್ಮ ಸ್ಟೇಪಲ್ ಡಯಟ್. ಅಂದರೆ ನಾವು ದಿನನಿತ್ಯ ತೊಗೊಳ್ಳೋ ಫುಡ್ ಇದು. ಜಗತ್ತಲ್ಲಿ ಎಲ್ಲೇ ಹೋದರೂ ಮನುಷ್ಯ ಇದನ್ನೇ ತಿನ್ನೋದು. ಇದರಲ್ಲಿ ನಮಗೆ ಶುಗರ್ ಬರುತ್ತೆ. ಇದೆಲ್ಲ ಒಳಗೆ ಹೋಗಿ ಶುಗರ್ ಆದಮೇಲೆ ದೇಹ ಅದನ್ನು ಹೀರ್ಕೊಳ್ಳೋದು. ಸೊ ಅನ್ನ ತಿನ್ನಬಾರ್ದು, ಮುದ್ದೆ ತಿನ್ನಬೇಕು, ಚಪಾತಿ ತಿನ್ನಬೇಕು, ರೊಟ್ಟಿ ತಿನ್ನಬೇಕು. ಇದೆಲ್ಲ ತುಂಬ ಹಳೆ 30-40 ವರ್ಷ ಹಳೆ ಟ್ರೀಟ್ಮೆಂಟ್ ಅದೆಲ್ಲ. ಈಗ ಬರೀ ಮುದ್ದೆ ತಿನ್ನಬೇಕು ಅಂದರೆ ಹಾಸನ, ಮಂಡ್ಯ ಕಡೆ ಎಲ್ಲ ಬರೀ ಮುದ್ದೆ ತಿಂತಾರೆ. ಅವ್ರಿಗೇನಕ್ಕೆ ಶುಗರ್ ಬರುತ್ತೆ? ಜೋಳದ ರೊಟ್ಟಿ ತಿನ್ನಬೇಕಂದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆ ಎಲ್ಲ ಬರೀ ಜೋಳದ ರೊಟ್ಟಿ ತಿಂತಾರೆ. ಅವ್ರಿಗೇನಕ್ಕೆ ಶುಗರ್ ಬರುತ್ತೆ? ಸೊ ಅದೆಲ್ಲ ತಪ್ಪು ಕಲ್ಪನೆ. ಕಾರ್ಬೋಹೈಡ್ರೇಟ್ಸ್ ಅಕ್ಕಿ, ರಾಗಿ, ಗೋಧಿ, ಜೋಳ ಇದೆಲ್ಲ ಒಳಗೆ ಹೋಗಿ ಶುಗರ್ ಆಗುತ್ತೆ. ಪಾಲಿಷ್ ಮಾಡಿದ ಅಕ್ಕಿನ ತಿನ್ನಬೇಡಿ. ಕೆಂಪಕ್ಕಿ ಇಲ್ಲ ಕುಶಲಕ್ಕಿ ಇರುತ್ತಲ್ಲ, ಅದ್ರಲ್ಲಿ ನಾರಿನಂಶ ಹಾಗೆ ಇರೋದರಿಂದ ಅದು ಉತ್ತಮ. ಸೊ ಸೆಕೆಂಡ್ ಥಿಂಗ್ ಈಸ್ ಈ ಮಿಲೆಟ್ಸ್, ಸಿರಿಧಾನ್ಯಗಳ ಬಗ್ಗೆ ಕೇಳ್ತಾರೆ. ಸಿರಿಧಾನ್ಯಗಳು ಕೂಡ ಕಾರ್ಬೋಹೈಡ್ರೇಟ್ಸ್, ಬಟ್ ಅದರಲ್ಲಿ ನಾರಿನಂಶ ತುಂಬ ಜಾಸ್ತಿ ಇರುತ್ತೆ. ಕೆಲವರಿಗೆಲ್ಲ ತುಂಬ ಹೊಟ್ಟೆ ನೋವು ಬಂದುಬಿಡುತ್ತೆ ತಿಂದರೆ. ಬಟ್ ತಿನ್ನೋರು ತಿನ್ನಿ, ಒಳ್ಳೆಯದೇ. ಇಲ್ಲ ಅಂದರೂ ಕೂಡ ನಾನು ತಿನ್ನಲೇಬೇಕು ಅಂತೇನು ಫೋರ್ಸ್ ಮಾಡಲ್ಲ. ಸಿಂಪಲ್, ನಮ್ಮ ಹಾಸ್ಪಿಟಲಲ್ಲಿ ಈ ಥರ ಒಂದು ಪ್ಲೇಟನ್ನು ನಾವೇ ಡಿಸೈನ್ ಮಾಡಿದ್ದೀವಿ. ಇದೇನಪ್ಪ ಅಂದರೆ, ಈ 3 ಭಾಗ ಇದೆ ತಟ್ಟೆಯಲ್ಲಿ. ಒಂದು ಭಾಗದಲ್ಲಿ ನೀವು ಕಾರ್ಬೋಹೈಡ್ರೇಟ್ಸ್, ಇಡ್ಲಿ, ದೋಸೆ ಏನಾದರೂ ಹಾಕಿದ್ರೆ, ಅನ್ನ, ಚಪಾತಿ ಏನೇ ಹಾಕಿದ್ರೆ ಅಷ್ಟೇ ತರಕಾರಿನ ಇನ್ನೊಂದು ಭಾಗದಲ್ಲಿ ಹಾಕಬೇಕು. ಕಾಳು, ಬೇಳೆ ಇವು ಪ್ರೋಟೀನ್ಸ್ ಇದಲ್ಲಿ ಹಾಕಬೇಕು. ಅಥವಾ ನಾನ್ ವೆಜ್ ತೊಗೊಳ್ಳೋರು ಇಲ್ಲಿ ಹಾಕ್ಬೋದು. ನಾನ್ ವೆಜ್ಜಲ್ಲಿ ಖಂಡಿತವಾಗ್ಲೂ ಶುಗರ್ ರೈಸ್ ಆಗೋಲ್ಲ. ಡೆಫಿನೆಟ್ಲಿ ನಾನ್ ವೆಜ್ ತೊಗೋಬೋದು. ರೆಡ್ ಮೀಟ್, ಮಟನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಅದೊಂದೇ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋ ವಿಷಯ. ಓಕೆ. ಸೊ ಇದನ್ನೊಂದು ಅದಾದಮೇಲೆ ಈ ಡಯಾಬಿಟಿಸ್ ರಿವರ್ಸಲ್ ಬಗ್ಗೆನೇ ನಾನೊಂದು ಪುಸ್ತಕ ಬರೆದಿದ್ದೀನಿ. ಡಯಾಬಿಟಿಸ್ ರಿವರ್ಸಲ್, ಏನು ನಿಜ ಏನು ಸುಳ್ಳು, ಸತ್ಯ ಮತ್ತು ಮಿಥ್ಯ. ಇದನ್ನು ಖಂಡಿತವಾಗ್ಲೂ ಓದಿ. ಕೆಳಗೆ ಕೊಟ್ಟಿರೋ ವಾಟ್ಸಪ್ ನಂಬರಲ್ಲಿ ನೀವು ಇದನ್ನು ನಮಗೆ ಮೆಸೇಜ್ ಮಾಡಿದ್ರೆ ನಾವು ಇದನ್ನು ನಿಮ್ಮ ಕುರಿಯರಲ್ಲಿ ಕಳಿಸ್ಕೊಡ್ತೀವಿ. ಪ್ಲೇಟನ್ನಾಗಲಿ ಈ ಬುಕ್ಕನ್ನಾಗಲಿ ಕಳಿಸ್ಕೊಡ್ತೀವಿ. ಸೊ ಟೇಕ್ ಹೋಮ್ ಮೆಸೇಜ್ ಇಷ್ಟೇ. ನಮಗೆ ಡಯಾಬಿಟಿಸ್ ಬರೋದು ಮೇಯ್ನ್ಲಿ ಟೆನ್ಷನ್ನಲ್ಲಿ ಮತ್ತು ಕಾರ್ಬೋಹೈಡ್ರೇಟ್, ಶರ್ಕರ ಪಿಷ್ಟ. ಟೆನ್ಷನ್ನ ಕಮ್ಮಿ ಮಾಡ್ಕೋಬೇಕು, ಕಾರ್ಬೋಹೈಡ್ರೇಟ್ಸ್ನ ಕಮ್ಮಿ ಮಾಡಬೇಕು. ಸಕ್ಕರೆ, ಬೆಲ್ಲ, ಜೇನುತುಪ್ಪ ಸಂಪೂರ್ಣ ಬಿಡಬೇಕು, ಆಲೂಗಡ್ಡೆ ಬಿಡಬೇಕು. ಬಾಕಿ ಅಕ್ಕಿ, ರಾಗಿ, ಗೋಧಿ, ಜೋಳಗಳನ್ನು ಈ ತಟ್ಟೆಯಲ್ಲಿರೋ ಪ್ರಕಾರ 33% ಇಷ್ಟು ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಟೈಪ್ 2 ಡಯಾಬಿಟಿಸ್ ರಿವರ್ಸಲ್ ಆಗುತ್ತೆ. ಟೈಪ್ 1 ಡಯಾಬಿಟಿಸ್ ರಿವರ್ಸಲ್ ಆಗಲ್ಲ. ಬಟ್ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಾಗೋ ಫ್ಲಕ್ಚುಯೇಷನ್ಸ್ ಮೇಲೆ ಕೆಳಗೆ ಆಗುತ್ತಲ್ಲ, ಅದನ್ನು ನಾವು ತಡಿಬೋದು. ಇನ್ನು ಎಕ್ಸಸೈಸ್ ಏನಿದೆ, ಎಕ್ಸಸೈಸ್ ಬಗ್ಗೆ ಹೇಳೋದಾದರೆ ಒಂದು 20-30% ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ನೀವು ಯೋಗ ಮಾಡ್ಬೋದು, ಯಾವುದೇ ಸ್ಪೋರ್ಟ್ಸಲ್ಲಿರ್ಬೋದು, ಅಥವಾ ವಾಕ್ ಮಾಡ್ಬೋದು ಡೈಲಿ 3 ಕಿಲೋಮೀಟರ್ಸ್. ಹಣ್ಣುಗಳು ಇನ್ನೊಂದು ಎಲ್ಲರೂ ಕೇಳೋದು. ಎಲ್ಲ ಹಣ್ಣುಗಳನ್ನು ಕೂಡ ತಿನ್ಬೋದು. ಆದರೆ ಈ ಕೆಲವು ಹಣ್ಣುಗಳಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು, ಈ ಚಿಕ್ಕು ಇದೆಲ್ಲ ತುಂಬ ಸಿಹಿ ಇರೋದರಿಂದ ತುಂಬ ಲಿಮಿಟೆಡ್ ಆಗಿ ತೊಗೋಬೇಕಾಗತ್ತೆ. ಮೋಸಂಬಿ ಅಥವಾ ಸೀಬೆಕಾಯಿ ಇದೆಲ್ಲ, ನೇರಳೆ ಹಣ್ಣು ಇದೆಲ್ಲ ನೀವು ತೊಗೋಬೋದು ಲಿಮಿಟೆಡ್ ಆಗಿ. ಯಾವುದೇ ಅದರಲ್ಲಿ ಫ್ರಕ್ಟೋಸ್ ಅಂತ ಇರುತ್ತೆ, ಗ್ಲೂಕೋಸ್ ಬದಲು ಫ್ರಕ್ಟೋಸ್ ಅಂತ. ಆ ಹಣ್ಣಿನಲ್ಲಿರೋ ಶುಗರ್, ಯಾವುದೇ ಸಿಹಿ ಪದಾರ್ಥ ಒಂದು ಶುಗರ್ ಅಂತಲೇ ಲೆಕ್ಕ. ಸೊ ಟೇಕ್ ಹೋಮ್ ಮೆಸೇಜ್ ಇಷ್ಟೇ. ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ,
ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡ್ಕೊಳ್ಳಿ. ಡೈಲಿ ಒಂದು ಹಾಫ್ ಆನ್ ಅವರ್ 1 ಅವರ್ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಡೆಫಿನೆಟ್ಲಿ ಟೈಪ್ 2 ಡಯಾಬಿಟಿಸ್ ನೀವೇ ಇದನ್ನು ಬೇಕಾದ್ರೆ ಒಂದು ಚಾಲೆಂಜ್ ಆಗಿ ತೊಗೊಂಬಿಟ್ಟು ನೀವೇ ಒಂದು 3 ದಿವಸ ಕಂಪ್ಲೀಟಾಗಿ ಇದನ್ನು ಫಾಲೋ ಮಾಡಿ ನೋಡಿ. ಬೇಕಾದ್ರೆ ನೀವು ಈ ತೊಗೊಳ್ತಿರೋ ಮೆಡಿಸಿನ್ನಲ್ಲೇ ಶುಗರ್ ಹಿಂದಕ್ಕೆ ಬರೋಕ್ಕೆ ಶುರುವಾಗುತ್ತೆ. ಸೊ ಡಯಾಬಿಟಿಸ್ ರಿವರ್ಸಲ್ ಆಗುತ್ತೆ. ಕರೆಕ್ಟ್ ಮೆಡಿಕಲ್ ಶಬ್ದ ಅಂದರೆ ಡಯಾಬಿಟಿಸ್ ರೆಮಿಷನ್, ಅಂದರೆ ಡಯಾಬಿಟಿಸ್ ಸುಪ್ತವಾಗುತ್ತೆ. ರಿವರ್ಸಲ್ ಅನ್ನೋದು ಜಾಸ್ತಿ ಜನಪ್ರಿಯ ಶಬ್ದ ಅಂತ ನಾವು ಅದನ್ನು ಉಪಯೋಗಿಸ್ತೀವಿ. ಡಯಾಬಿಟಿಸ್ ರೆಮಿಷನ್ ಇಸ್ ಅ ರೈಟ್ ವರ್ಡ್. ಸೊ ಇದನ್ನು ಮಾಡ್ಕೊಂಬಿಟ್ಟು ಖಂಡಿತವಾಗೂ ನಿಮ್ಮ ಡಯಾಬಿಟಿಸನ್ನು ನೀವು ಹಿಮ್ಮೆಟ್ಟಿಸಬಹುದು. ಓಕೆ, ಥ್ಯಾಂಕ್ ಯು.